ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದ ಸಭೆ ಅಂತೂ ಇಂತೂ ಮಲ್ಲಿಕಾರ್ಜುನ ಖರ್ಗೆ ಅವರ ದೆಹಲಿ ನಿವಾಸದಲ್ಲಿ ಆರಂಭಗೊಂಡಿದೆ. ರಾಹುಲ್ ಗಾಂಧಿ ಅವರಿದ್ದಾರೆ, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಇದ್ದಾರೆ, ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಇದ್ದಾರೆ. ಅಂತೂ ಇಂತೂ ಸಭೆ ಆರಂಭ. ಇಪ್ಪತ್ತು ಸ್ಥಾನಗಳನ್ನು ತುಂಬೋದು ಅಂತಾಗಿದೆ. 3-4 ಹೆಸರುಗಳು ಮಾತ್ರ ಫೈನಲ್ ಆಗಬೇಕಾಗಿರೋದು. ಇವತ್ತು ಪಟ್ಟಿ ಫೈನಲ್ ಆದ್ರೆ ನಾಳೆಯೇ ಪ್ರಮಾಣ ವಚನ ಸಾಧ್ಯತೆ. ಇಲ್ಲದೆ ಹೋದ್ರೆ ಸೋಮವಾರ ತನಕ ಮುಂದೂಡಬೇಕಾಗತ್ತೆ. ಶನಿವಾರ ಮತ್ತು ಭಾನುವಾರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯೋದಕ್ಕಾಗದಿಲ್ಲ. ಶನಿವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಧಾನಮಂತ್ರಿಗಳ ಸ್ವಾಗತಕ್ಕೆ ಮೈಸೂರಿಗೆ ಹೋಗ್ತಾರೆ. ಭಾನುವಾರ ಸರ್ಕಾರದಿಂದ ಕಾವೇರಿ ವಿಷಯದ ಚರ್ಚೆಗೆ ಸರ್ವಪಕ್ಷ ಸಭೆ ನಡೆಯುವ ಸಾಧ್ಯತೆ ಇದೆ. ನಡೆದ್ರೆ ನಾಳೆ ನಡಿಬೇಕು, ಇಲ್ಲದೆ ಹೋದ್ರೆ ಸೋಮವಾರನೇ. ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈ ತಿಂಗಳ ಮೊದಲ ಅಥವಾ 2ನೇ ವಾರದಲ್ಲಿ ನಡೆಯಬೇಕಾಗಿದ್ದ ಸಭೆ ತಿಂಗಳ ಕೊನೆಗೆ ಅಂತೂ ಇಂತೂ ಶುರುವಾಗಿದೆ. ಒಂದು ಮೀಟಿಂಗ್ನಲ್ಲಿ ಫೈನಲ್ ಆಗುತ್ತೆ. ಎಷ್ಟೊಂದು 16 ಹೆಸರುಗಳ ಫೈನಲ್ ಆಗಿಬಿಟ್ಟಿದ್ದಾವೆ ಅಂತಾರೆ. ಇನ್ನೊಂದು 3-4 ಹೆಸರುಗಳ ಬಗ್ಗೆ ಅಷ್ಟೇ ಚರ್ಚೆ ಅಂತೆ. ಅದೇ ನೋಡಿ, ರಾಹುಲ್ ಗಾಂಧಿ ಸುಮಾರು 1-1.5 ಗಂಟೆಗಳ ಕಾಲ ಟೈಮ್ ಕೊಟ್ಟರೆ, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅಥಾರಿಟಿ ಕೊಟ್ಟು ಒಂದು ಫೈನಲ್ ಲೀಸ್ಟನ್ನು ಮಾಡಿ ರಾಹುಲ್ ಗಾಂಧಿ ಅದನ್ನು ಅಂತಿಮವಾಗಿ ಹಸಿರು ನಿಶಾನೆ ಕೊಟ್ಟರೆ ಬಹುತೇಕ ಈ ಶುಕ್ರವಾರ ಅಥವಾ ಶನಿವಾರ, ನಾಳೆ ಅಥವಾ ನಾಡದ್ರೊಳಗಡೆ. ಯಾಕಂದರೆ ನನಗೆ ಯಾರೋ ಹೇಳ್ತಾ ಇದ್ರು, ಡಿ ಕೆ ಶಿವಕುಮಾರ್ ಮುಹೂರ್ತ ತೆಗೆದುಕೊಂಡಿದ್ರು ಜ್ಯೋತಿಷಿಗಳ ಬಳಿ ಬುಧವಾರ ಗುರುವಾರ ಅಂತ. ಈಗ ಹೊಸದಾಗಿ ಅವರು ಜ್ಯೋತಿಷಿಗಳ ಬಳಿ ಸಮಯ ತೆಗೆದುಕೊಂಡ ನಂತರ ಆ ಸಮಯಕ್ಕೆ ಅನುಗುಣವಾಗಿ ಸಂಪುಟದ ವಿಸ್ತರಣೆಯ ಪ್ರಮಾಣ ವಚನ ಕಾರ್ಯಕ್ರಮ ಆಗತ್ತೆ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ನ ಯಾರೋ ನಾಯಕರು ಹೇಳ್ತಾ ಇದ್ರು. ಕೆಲವನ್ನ ಫೈನಲ್ ಮಾಡ್ಲಾಗಿ, ಫಾರ್ ಎಕ್ಸಾಂಪಲ್ ಈಗ ಬಿ ಕೆ ಹರಿಪ್ರಸಾದ್ರ ಹೆಸರು ಓಡಾಡ್ತಾ ಇತ್ತು ಮಂತ್ರಿ ಸ್ಥಾನಕ್ಕೆ. ಅವರು ಮಂತ್ರಿ ಇಲ್ಲ ಅಂತಕ್ಕಂಥದ್ದನ್ನು ಈಗಾಗಲೇ ಫೈನಲ್ ಮಾಡಲಾಗಿದೆ. ಹಿ ವಿಲ್ ನಾಟ್ ಬಿಕಮ್ ಮಿನಿಸ್ಟರ್. ಡಿ ಕೆ ಹರಿಪ್ರಸಾದ್ ವಿಲ್ ಓನ್ಲಿ ಕಂಟಿನ್ಯೂ ಆಸ್ ಎ KPCC ಪ್ರೆಸಿಡೆಂಟ್. ಇನ್ನುಳಿದಂತೆ ಈಗ ಜಮೀರ್ ಅಹ್ಮದ್ ಖಾನ್ರ ಬಗ್ಗೆ ಸ್ವಲ್ಪ ಆಂಬಿಗ್ವಿಟಿ ಇದೆ. ಮಂತ್ರಿ ಮಾಡಬೇಕು, ಬಿಟ್ಟರೆ ಏನು, ತೆಗೆದುಕೊಂಡ್ರೆ ಏನು, ಇವು ನಿಶ್ಚಿತವಾಗಿವೆ. ಹರಿಪ್ರಸಾದ್ರ ಹೆಸರು ಮಂತ್ರಿ ಸ್ಥಾನಕ್ಕಿಲ್ಲ ಅಂದಾಗ ನ್ಯಾಚುರಲಿ ಮಧು ಬಂಗಾರಪ್ಪನವರ ಹೆಸರು ಫೋರ್ ಫ್ರಂಟಿಗೆ ಬರುತ್ತೆ. ಯಾಕಂದರೆ ಈಡಿಗ ಸಮುದಾಯದಿಂದ ಒಂದು ಅವಕಾಶವನ್ನು ಕೊಡಬೇಕು. ಮಂಗಳೂರು ಉಡುಪಿಯಲ್ಲಂತೂ ಕಾಂಗ್ರೆಸ್ಗೆ ಹೆಸರುಗಳಿಲ್ಲ. ಇರೋ ಎರಡೇ ಹೆಸರುಗಳು ಸಾಗರ ಸೊರಬದಲ್ಲಿ
ಬೇಳೂರು ಗೋಪಾಲಕೃಷ್ಣ ಮತ್ತು ಮಧು ಬಂಗಾರಪ್ಪ. ಮಧು ಬಂಗಾರಪ್ಪನವರ ಹೆಸರು ನ್ಯಾಚುರಲಿ ಕಳೆದ ಬಾರಿ ಕೂಡ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಹೇಳಿದರು, ಈಗಾಗ ಆ ಹೆಸರು ಬರುತ್ತೆ. ಎರಡನೇ ಆಂಬಿಗ್ವಿಟಿ ಇರುವ ಹೆಸರು ಲಕ್ಷ್ಮಣ್ ಸವದಿ ಅವ್ರದ್ದು. ಲಕ್ಷ್ಮಣ್ ಸವದಿ ಹೆಸರಿಗೆ ಡಿ ಕೆ ಶಿವಕುಮಾರ್ ಬೆಂಬಲ ಇದ್ದರೂ ಕೂಡ ಸಿದ್ದರಾಮಯ್ಯನವ್ರದ್ದೇನು ಆ ಹೆಸರಿಗೆ ವಿರೋಧ ಇರಲಿಕ್ಕಿಲ್ಲ. ಬಟ್ ಸತೀಶ್ ಜಾರಕಿಹೊಳಿಗೆ ಆ ಹೆಸರಿನ ಬಗ್ಗೆ ರಿಸರ್ವೇಷನ್ಸ್ಗಳಿವೆ. ಸೊ ಆ ಹೆಸರು ಬರುತ್ತಾ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಜೊತೆಗೆ ಈಗ ನಿಮಗೆ ಇನ್ನೊಂದು ಹೆಸರು ಆ ರೀತಿಯ ಆಂಬಿಗ್ವಿಟಿ ಅಥವಾ ನಿಮಗೆ ಎರಡೂ ಬಣಗಳಲ್ಲಿ ಬೇರೆ ಬೇರೆ ಒಪಿನಿಯನ್ ಇರ್ತಕ್ಕಂಥದ್ದು ಸಂತೋಷ್ ಲಾಡ್ರದು. ಸಂತೋಷ್ ಲಾಡ್ರ ಹೆಸರಿಗೆ ಡಿ ಕೆ ಶಿವಕುಮಾರ್ ಅಷ್ಟೊಂದು ಒಪ್ಪಿಗೆ ಇಲ್ಲ. ಸಂತೋಷ್ ಲಾಡ್ ಬರದೇ ಹೋದರೆ ಈ ಕಡೆ ಶ್ರೀನಿವಾಸ್ ಮಾನೆ ಬರ್ತಾರ, ಆ ಕಡೆ ಪ್ರಸಾದ್ ಅಬ್ಬಯ್ಯ ಬರ್ತಾರ ಧಾರವಾಡದಿಂದ, ಅಥವಾ ಬಸವರಾಜ್ ಶಿವಣ್ಣವರಿಗೆ ಅವಕಾಶವನ್ನು ಸಿದ್ದರಾಮಯ್ಯನವರು ಬಸವರಾಜ್ ಶಿವಣ್ಣವರಿಗೆ ಪ್ರಾಮಿಸ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಕುರುಬ ಒಂದು ಉತ್ತರ ಕರ್ನಾಟಕದಿಂದ. ಸೊ ಅಲ್ಲಿ ಸ್ವಲ್ಪ ಆಂಬಿಗ್ವಿಟಿ ನಿಶ್ಚಿತವಾಗಿ ಕಂಡು ಬರ್ತಾ ಇದೆ, ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತಕ್ಕಂಥದ್ದು. ಜಮೀರ್ ಅಹ್ಮದ್ ಖಾನ್ರಿಗೆ ಕೊಟ್ಟರೂ ಕೂಡ ಡಿ ಕೆ ಶಿವಕುಮಾರ್ ಹ್ಯಾರಿಸ್ರನ್ನ ಮಂತ್ರಿ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿವೆ. ಹ್ಯಾರಿಸ್ ಯಾವ ಪರಿಯಲ್ಲಿ ಡಿ ಕೆ ಶಿವಕುಮಾರ್ ಹಿಂದೆ ಓಡಾಡ್ತಾರೆ ಅದನ್ನೆಲ್ಲ ನೋಡಿದಾಗ ನಿಶ್ಚಿತವಾಗಿ ಅಲ್ಲಿ ಅವರನ್ನು ಮಾಡಬೇಕು ಅಂತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ ಈಗ ಬಾಲಕೃಷ್ಣ ಆಗ್ತಾರೋ ಚಲುವರಾಯಸ್ವಾಮಿ ಆಗ್ತಾರೋ, ದೇ ಆರ್ ವೆರಿ ಥಿಕೆಸ್ಟ್ ಫ್ರೆಂಡ್ಸ್. ಹೌದು, ಪಾಲಿಟಿಕ್ಸ್ನಲ್ಲಿ ನೋಡಿ ನಿಮ್ಗೆ ಅವಕಾಶ ಹೆಂಗೆ ಬರುತ್ತೆ ಅಂತ. ಈಗ ಮಂಡ್ಯದಿಂದ ಚಲುವರಾಯಸ್ವಾಮಿ ಅವ್ರನ್ನ ಕಂಟಿನ್ಯೂ ಮಾಡ್ತಾರ, ಅಥವಾ ಡಿ ಕೆ ಶಿವಕುಮಾರ್ ಅವರ ತವರು ಜಿಲ್ಲೆಯಿಂದ ಬಾಲಕೃಷ್ಣ ಅವರನ್ನು ಸಂಪುಟಕ್ಕೆ ತೆಗೆದುಕೊಳ್ತಾರ. ಇದು ಕೂಡ ಸ್ವಲ್ಪ ಆಂಬಿಗ್ವಿಟಿ ಇನ್ ದ ಸೆನ್ಸ್, ಬಾಲಕೃಷ್ಣ ಭಾಳ ಗಟ್ಟಿಯಾಗಿ ಈ ಬಾರಿ ನನ್ನನ್ನು ಮಂತ್ರಿ ಮಾಡಿ ಎಷ್ಟು ಸಲ ಅಂತ ನಾನು ಕಾಯೋದು. ಯಾಕಂದರೆ ಅವರು 99ರಲ್ಲಿ ಮೊದಲ ಬಾರಿ ಬಿ ಜೆ ಪಿಯಿಂದ ಶಾಸಕರಾದವರು. ಪಾರ್ಟಿ ಚೇಂಜ್ ಮಾಡ್ತಾ 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 ಕಾಂಗ್ರೆಸ್ಸಿಗೆ ಬಂದು ಈಗ ಡಿ ಕೆ ಶಿವಕುಮಾರ್ ಬೆಂಬಲಿಗರಾಗಿದ್ದಾರೆ. ಬಿಡದಿ ವಿಷಯದಲ್ಲಿ ವೋಕಲ್ ಆಗಿ ಮಾತಾಡ್ತಾ ಇರ್ತಕ್ಕಂಥ ಏಕೈಕ ನಾಯಕ ಅವರೊಬ್ಬರೇ. ಸೊ ಕೆಲವು ಆಂಬಿಗ್ವಿಟಿಗಳು ಏನಿವೆ ಅಜಿತ್, ಅದನ್ನು ಹೆಂಗೆ, ಫಾರ್ ಎಕ್ಸಾಂಪಲ್ ಈಗ ನಾಗೇಂದ್ರ ಪೊಲಿಟಿಕಲಿ ಯೂಸ್ಫುಲ್, ಬಟ್ ಅವ್ರ ಮೇಲೆ ಒಂದು ಆರೋಪ ಇದೆ. ಕಳೆದ ಬಾರಿ ಸಿದ್ದರಾಮಯ್ಯನವ್ರಿಗೆ ಮನಸ್ಸಿತ್ತು ಅವರನ್ನು ಮಾಡಬೇಕು ಅಂತ, ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಡಿ ಕೆ ಶಿವಕುಮಾರ್ ಬಳಿ ಈಗ ನಾಗೇಂದ್ರ ಜಾಸ್ತಿ ಓಡಾಡ್ತಿದ್ರು. ಸೊ ಡಿ ಕೆ ಶಿವಕುಮಾರ್ಗೆ ನಾಗೇಂದ್ರರನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಅಜಯ್ ಸಿಂಗ್ ಅದೇ ರೀತಿಯ ಇನ್ನೊಂದು ಹೆಸರು ನನಗನ್ಸುವ ಪ್ರಕಾರ. ಯಾಕಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಜೇವರ್ಗಿ ಮತಕ್ಷೇತ್ರದಿಂದ 3ನೇ ಬಾರಿ ಅಜಯ್ ಸಿಂಗ್ ಆರಿಸಿ ಬರ್ತಾ ಇದ್ದಾರೆ. ಕರೆಕ್ಟ್, ಹೌದು. ಬಟ್ ಅಲ್ಲಿನ ಜಾತೀಯ ಕಾಂಬಿನೇಷನ್ನಲ್ಲಿ ಪ್ರಿಯಾಂಕ್ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್ ಮಂತ್ರಿ ಆಗಿಬಿಟ್ರು. ಪ್ರಿಯಾಂಕ್ ಖರ್ಗೆ ಆಲ್ಮೋಸ್ಟ್ ನಂಬರ್ 2, ನಂಬರ್ 3ವರೆಗೆ ಬಂದು ತಲುಪಿಬಿಟ್ರು. ಈಗ ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಬಿಟ್ಟರೆ ಒಂದು ಪಾತಳಿ ಇದೆ, ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಕೂಡ ಬರ್ತಾರೆ. ನಂಬರ್ 3 ಅಲ್ದಿದ್ರು ನಂಬರ್ 4, 5 ಅಂತೂ ಇದ್ದೇ ಇದ್ದಾರೆ. ಪ್ರಚಾರದಲ್ಲೂ ಇದ್ದಾರೆ, ಅವ್ರ ಪೊಲಿಟಿಕಲ್ ಇಂಪಾರ್ಟೆನ್ಸ್ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಪುತ್ರರು ಹೌದು, ಕಾಂಗ್ರೆಸ್ನ ವೋಕಲ್ ಒಬ್ಬ ನಾಯಕ ಅನ್ನುವ ರೀತಿಯಲ್ಲಿದೆ. ಬಟ್ ಅಜಯ್ ಸಿಂಗ್ ಹಿಂದುಳಿದ್ರು. ಈಗ ಅಜಯ್ ಸಿಂಗ್ರನ್ನ ಪಟ್ಟು ಹಿಡಿದು ಡಿ ಕೆ ಶಿವಕುಮಾರ್ ಸಂಪುಟಕ್ಕೆ ತರ್ತಾರ, ವಿ ಡೋಂಟ್ ನೋ. ಸೊ ಈ ಕೆಲವು ಹೆಸರುಗಳಿವೆ. ವಿಜಯಪುರ ಜಿಲ್ಲೆಯಲ್ಲಿ ಶಿವಾನಂದ್ ಪಾಟೀಲ್ರನ್ನ ನೀವು ಕೈ ಬಿಟ್ಟು ಯಶವಂತ ಗೌಡ ಪಾಟೀಲ್ ಅಂತ ತರ್ತೀರಾ, ಅಪ್ಪಾಜಿ ನಾಡಗೌಡ್ರನ್ನ ತರ್ತೀರಾ. ವಿಜಯಾನಂದ್ ಕಾಶ್ಯಪ್ನವರು ಈ ಬಾರಿ ಮಂತ್ರಿ ಆಗದೇ ಇದ್ದಾರೆ ನೋಡಿ, ಅವರು ವೋಕಲ್ ಆಗಿ ಮಾತಾಡೋಕ್ಕೆ ಚಾಲು ಮಾಡಿದ್ರು, ಆಶ್ಚರ್ಯ ಇಲ್ಲ. ಹೌದು. ಸೊ ಈಗ ಅವರನ್ನು ತರ್ತಿರೋ ಇಲ್ವೋ, ಎಲ್ಲ ಕಡೆ ಆ ಆಂಬಿಗ್ವಿಟಿ ನಿಶ್ಚಿತವಾಗಿದೆ ಅಜಿತ್. ಸ್ಪೀಕರ್ ಯಾರನ್ನ ಮಾಡ್ತೀರಿ? ಈಗ ಪೊನ್ನಣ್ಣ, ನಾನು ಇವತ್ತು ನೋಡ್ತಾ ಇದ್ದೆ, ಡಿ ಕೆ ಶಿವಕುಮಾರ್ ಫೈನಲ್ ಮೀಟಿಂಗಿಗೆ ಹೋಗುವಾಗ ಅವ್ರು ಹಿಂದಿದ್ದವರು ಪೊನ್ನಣ್ಣ ಅವರು ಈಗ ಮಂತ್ರಿ ಆಗ್ತಾರಾ ಇಲ್ವಾ? ಸಿದ್ದರಾಮಯ್ಯನವರ ಪರಮಾಪ್ತರು ನೋಡಿ. ಪೊನ್ನಣ್ಣ ಪೊಲಿಟಿಕಲ್ ಸಿಗ್ನಿಫಿಕೆನ್ಸ್ ಎಷ್ಟಿತ್ತು ಅಂದರೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಮೀಟಿಂಗ್ ನಡೆದಾಗ ಏಕೈಕ ಪ್ರೆಸೆನ್ಸ್ ಇದ್ದಿದ್ದು ಪೊನ್ನಣ್ಣ ಅವರು. ಹೌದು, ಹೌದು. ಸೊ ಅವರು ಸಂಪುಟಕ್ಕೆ ಬಂದರೆ ಎಚ್ ಕೆ ಪಾಟೀಲ್ರ ಅವಕಾಶ ಕಡಿಮೆ ಅಂತ ನನಗೆ ಅನ್ಸುತ್ತೆ. ಓಕೆ ರಾತ್ರಿ ಅಷ್ಟೊತ್ತಿಗೆ ಈ ಹೆಸರುಗಳು ನ್ಯಾಚುರಲಿ ಒಂದು ಗುಬ್ಬಿ ವಾಸು, ಶಿವಲಿಂಗೇಗೌಡರು, ಬಾಲಕೃಷ್ಣ, ಚಲುವರಾಯಸ್ವಾಮಿ ಗಟ್ಟಿಯಾಗಿ ಡಿ ಕೆ ಹಿಂದೆ ನಿಂತವರು, ಶರದ್ ಬಚ್ಚೇಗೌಡರು, ಇದರಲ್ಲಿ ಯಾವ್ಯಾವ ಒಕ್ಕಲಿಗರನ್ನ ಸಂಪುಟಕ್ಕೆ ಒಳಗೆ ತೆಗೆದುಕೊಂಡು ಬರ್ತಾರೆ. ಇಂಟ್ರೆಸ್ಟಿಂಗ್. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.